ಭಾಗಾಕಾರ 32ನೇ ಮಗ್ಗಿಯಿಂದ 5255 ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ಒಬ್ಬರು ವ್ಯೂವರ್ಸ್ ಕೇಳಿದ್ರು ಈ ಲೆಕ್ಕ ಮಾಡೋದು ಹೇಗೆ ಅಂದ್ಬಿಟ್ಟು ಅಂತ. ಇದು ಅವ್ರಿಗೂ ಉಪಯೋಗ ಆಗುತ್ತೆ ಮತ್ತು ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಈ ಲೆಕ್ಕ ಮಾಡ್ತಾಯಿದ್ದೀನಿ. ನೋಡೋಣ ಲೆಕ್ಕ ಹೇಗೆ ಮಾಡೋದು ಅಂತ. ಫಸ್ಟು ಇಲ್ಲಿ ಎಷ್ಟಿದೆ? 52 ಇದೆ. ನೋಡ್ಕೋಬೇಕು 52 ಎಲ್ಲಿದೆ? ಇಲ್ಲ, ಎಲ್ಲು. ಅದಕ್ಕೆ ಏನು ಮಾಡಬೇಕು? 52ಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ? 32 ಇದೆ. ಈ 32ನ ಬರ್ಕೋಬೇಕು. 32 ಒಂದ್ಲಿ 32. ಈ ಒಂದನ್ನು ಇಲ್ಲಿ ಬರ್ಕೋಬೇಕು. 32 ಒಂದ್ಲಿ 32 ಮೈನಸ್ 32. 2ರಲ್ಲಿ 2 ಮೈನಸ್ ಮಾಡಿದ್ರೆ ಎಷ್ಟು? 0. 5ರಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟು? 2. ನೆಕ್ಸ್ಟು ಎಷ್ಟಿದೆ ಬರ್ಕೋಬೇಕು? 5. ನೋಡ್ಕೋಬೇಕು 205 ಎಲ್ಲಿದೆ ಅಂದ್ಬಿಟ್ಟು. 205 ಎಲ್ಲೂ ಇಲ್ಲ. 224 ದೊಡ್ಡ ನಂಬರ್ ಆಗುತ್ತೆ. ಆದ್ದರಿಂದ 192 ತೊಗೊಳ್ಳೋಣ. 32 6ಲಿ 192. ಈ 6ನ ಇಲ್ಲಿ ಬರ್ಕೋಬೇಕು. ಎಷ್ಟು? 192 ಮೈನಸ್ 192. 5ರಲ್ಲಿ 2 ಮೈನಸ್ ಮಾಡಿದ್ರೆ ಎಷ್ಟು? 3. ನೆಕ್ಸ್ಟು ಇಲ್ಲಿ 0 ಇದೆ. ಆದ್ದರಿಂದ 0ಇಂದ 9ನ್ನು ಮೈನಸ್ ಮಾಡೋಕ್ಕಲ್ಲ. ಪಕ್ಕದ ನಂಬರಿಂದ ಒಂದು ನಂಬರ್ ಇಲ್ಲಿ ತೊಗೊಳ್ಳೋಣ. ಆವಾಗ ಇಲ್ಲೆಷ್ಟಾಗುತ್ತೆ? ಇದು 1 ಆಗುತ್ತೆ, ಇದು 10 ಆಗುತ್ತೆ. 10ರಲ್ಲಿ 9 ಮೈನಸ್ ಮಾಡಿದ್ರೆ ಎಷ್ಟು? 1. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 5 ಇದೆ. ಎಷ್ಟಾಯಿತು? 135. ನೋಡೋಣ 135 ಎಲ್ಲಿದೆ ಅಂತ. 135 ಎಲ್ಲೂ ಇಲ್ಲ. ಅದಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ? 128 ಇದೆ. 32 4ಲಿ 128. ಈ 4ನ್ನ ಇಲ್ಲಿ ಬರ್ಕೊಳ್ಳೋಣ. ಎಷ್ಟು? 32 4ಲಿ 128 ಮೈನಸ್ 128. 5ರಿಂದ 8 ಮೈನಸ್ ಆಗಲ್ಲ. ಆದ್ದರಿಂದ ಪಕ್ಕದಿಂದ ನಂಬರ್ ತೊಗೊಳ್ಳೋಣ. ಆವಾಗ ಈ ಒಂದು ನಂಬರ್ ಇಲ್ಲಿ ತೊಗೊಂಡ್ರೆ ಇದು 15 ಆಗುತ್ತೆ. ಆವಾಗ ಇದು 3 ಇರೋದು 2 ಆಗುತ್ತೆ. 15ರಲ್ಲಿ 8 ಮೈನಸ್ ಮಾಡಿದ್ರೆ ಎಷ್ಟು? 7. 2ರಲ್ಲಿ 2 ಮೈನಸ್ ಮಾಡಿದ್ರೆ 0. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಇಲ್ಲಿ ಯಾವುದು ಪಕ್ಕದ ನಂಬರ್ ಇದೆಯಾ? ಯಾವುದೂ ಇಲ್ಲ. ಆವಾಗ ಏನು ಮಾಡಬೇಕು? ಇಲ್ಲಿ 7 ಇದೆ. ಆದ್ದರಿಂದ ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೊಳ್ಳೋಣ. ಆಯಿತಾ? 70 ನೋಡ್ಕೋಬೇಕು. 70 ಇದೆಯಾ? ಇಲ್ಲ. ಆದ್ದರಿಂದ 70ಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ? 64 ಇದೆ. 32ರಲ್ಲಿ 64. ಈ 2ನ್ನ ಇಲ್ಲಿ ಬರ್ಕೊಳ್ಳೋಣ. ಮೈನಸ್ 64. ಇಲ್ಲಿ ಪಕ್ಕದಿಂದ ನಂಬರ್ ತೊಗೊಳ್ಳೋಣ. ಒಂದು 10 ಆಗುತ್ತೆ. ಆವಾಗ ಇದು 6 ಆಗುತ್ತೆ. 10ರಲ್ಲಿ 4 ಮೈನಸ್ ಮಾಡಿದ್ರೆ ಎಷ್ಟು? 6. 6ರಲ್ಲಿ 6 ಮೈನಸ್ ಮಾಡಿದ್ರೆ 0. ಇವಾಗ ನೆಕ್ಸ್ಟು ಏನು ಮಾಡಬೇಕು? ಮತ್ತೆ ಇಲ್ಲಿ ನಾವು ಪಾಯಿಂಟ್ ಇಳಿಸ್ಕೊಂಡ್ಮೇಲೆ ಒಂದು ಸಲ ಪಾಯಿಂಟ್ಸ್ ಇಳಿಸ್ಕೊಂಡ್ರೆ ಸಾಕು. ನಾವಿಲ್ಲಿ 0 ಹಾಕೋಬೋದು. 60 ಆಯಿತು. ನೋಡೋಣ 60 ಎಲ್ಲಿದೆ? 60 ಎಲ್ಲೂ ಇಲ್ಲ. 60ಕ್ಕಿಂತ ಇದು 64 ಜಾಸ್ತಿ ಆಗುತ್ತೆ. ಆದ್ದರಿಂದ 32 ಒಂದ್ಲಿ 32. 60ಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ? 32. 32 ಒಂದ್ಲಿ 32. ಈ ಒಂದನ್ನು ಇಲ್ಲಿ ಬರ್ಕೊಳ್ಳೋಣ. ಮೈನಸ್ 32. 10ರಲ್ಲಿ 2 ಮೈನಸ್ ಮಾಡಿದ್ರೆ ಎಷ್ಟು? 10 ಅಂದರೆ ಇಲ್ಲಿ 0 2 ಮೈನಸ್ ಮಾಡೋಕ್ಕಲ್ಲ. ಪಕ್ಕದಿಂದ ನಂಬರ್ ತೊಗೊಳ್ಳೋಣ. ಇಲ್ಲಿ ಒಂದು ನಂಬರ್ ತೊಗೊಂಡ್ರೆ ಇದು 5 ಆಗುತ್ತೆ, ಇದು 10 ಆಗುತ್ತೆ. 10ರಲ್ಲಿ 2 ಮೈನಸ್ ಮಾಡಿದ್ರೆ ಎಷ್ಟು? 8. 5ರಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟು? 2. 28. 28 ಎಲ್ಲೂ ಇಲ್ಲ. ಆದ್ದರಿಂದ ಇಲ್ಲಿ ಪಾಯಿಂಟ್ ಇಟ್ಕೊಂಡಿರ್ತೀವಲ್ಲ, ಪಾಯಿಂಟ್ ಇಟ್ಕೊಂಡ್ಮೇಲೆ ಮತ್ತೆ ಇಲ್ಲಿ ನಾವು 0 ಇಳಿಸ್ಕೊಬೋದು. 280 ನೋಡ್ಕೋಬೇಕು ಎಲ್ಲಿದೆ? 280. ಇದು 288 ಇದೆ. ದೊಡ್ಡದಾಗುತ್ತೆ. ಆದ್ದರಿಂದ ಕಡಿಮೆ ನಂಬರ್ ಯಾವುದಿದೆ? 256. 32 8ಲಿ 256. ಈ 8ನ್ನ ಇಲ್ಲಿ ಬರ್ಕೊಳ್ಳೋಣ. ಎಷ್ಟು? 256. ನೆಕ್ಸ್ಟು ಇಲ್ಲಿ ಪಕ್ಕದ ನಂಬರ್ ತೊಗೊಳ್ಳೋಣ. 0ಲ್ಲಿ 6 ಮೈನಸ್ ಮಾಡೋಕ್ಕಲ್ಲ. ಆವಾಗ ಇದು 7 ಆಗುತ್ತೆ.
ಇದು 10 ಆಗುತ್ತೆ. ಅದರಲ್ಲಿ 6 ಮೈನಸ್ ಮಾಡಿದ್ರೆ ಎಷ್ಟು? 4. 7ರಲ್ಲಿ 5 ಮೈನಸ್ ಮಾಡಿದ್ರೆ 2. 2ರಲ್ಲಿ 2 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ನೋಡ್ಕೋಬೇಕು, ತಿರ್ಗಾ ಪಾಯಿಂಟ್ ಇಟ್ಕೊಂಡಿದ್ದೀವಲ್ಲ, ಮತ್ತೆ ಇಲ್ಲಿ 0 ಇಳಿಸ್ಕೊಳ್ಳೋಣ. ಎಷ್ಟಾಯಿತು? 240. ನೋಡ್ಕೋಬೇಕು 240 ಎಲ್ಲಿದೆ ಅಂತ. 240 ಎಲ್ಲೂ ಇಲ್ಲ. ಅದರಿಂದ ಕಡಿಮೆ ನಂಬರ್ ಯಾವುದಿದೆ? 224. 32 7 224. ಈ 7ನ ಇಲ್ಲಿ ಬರ್ಕೊಳ್ಳೋಣ. ಆಯಿತಾ? ಎಷ್ಟು? 224. 224 ಮೈನಸ್ 224. ಅದರಲ್ಲಿ 4 ಮೈನಸ್ ಮಾಡಿದ್ರೆ ಎಷ್ಟು? ಫಸ್ಟ್ ಇಲ್ಲಿ ಇದು ಮಾಡ್ಕೊಳ್ಳೋಣ, ಪಕ್ಕದಿಂದ ನಂಬರ್ ತೊಗೊಳ್ಳೋಣ. ಆವಾಗ ಇದು 10 ಆಗುತ್ತೆ, ಇದು 3 ಆಗುತ್ತೆ. 10ರಲ್ಲಿ 4 ಮೈನಸ್ ಮಾಡಿದ್ರೆ 6. 3ರಲ್ಲಿ 2 ಮೈನಸ್ ಮಾಡಿದ್ರೆ 1. 2ರಲ್ಲಿ 2 ಮೈನಸ್ ಮಾಡಿದ್ರೆ 0. ಮತ್ತು ಇಲ್ಲಿ ಪಾಯಿಂಟ್ ಇಟ್ಕೊಂಡಿರೋದು, ಮತ್ತೆ ಇಲ್ಲಿ 0 ಇಳಿಸ್ಕೊಬೋದು. ಎಷ್ಟಾಯಿತು? 160. ನೋಡೋಣ, ಇಲ್ಲಿ 160 ಇಲ್ಲಿದೆ. 32 5 160. ಈ 5ನ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ 32 5 160 ಮೈನಸ್ 160. 0ರಲ್ಲಿ 0 ಮೈನಸ್ ಮಾಡಿದ್ರೆ 0. 6ರಲ್ಲಿ 6 ಮೈನಸ್ ಮಾಡಿದ್ರೆ 0. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 164.2185. ಅರ್ಥ ಆಯ್ತಲ್ಲ? ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.